ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇವತ್ತಿನ ರೀಡಿಂಗಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಹಾಗೂ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ, ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಹಾಗೆ ಇದೇ ತಿಂಗಳು 23-24ನೇ ತಾರೀಕು ಚಕ್ರ ಧ್ಯಾನ ಕ್ಲಾಸ್ ನಡೀತಾ ಇದೆ ಅಲ್ವಾ. ಇನ್ನು ಯಾರು ಜಾಯಿನ್ ಆಗಿಲ್ಲ ಆದಷ್ಟು ಬೇಗ ಜಾಯಿನ್ ಆಗಬಹುದು. ಈಗ ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲೂ ನಾನು ಹೇಳಿದ್ದೀನಿ ಈ ಒಂದು ಕ್ಲಾಸ್ ಏನಕ್ಕೆ ನಿಮಗೆ ಯೂಸ್ಫುಲ್ ಆಗುತ್ತೆ. ಹಿಂದಿನ ವೀಡಿಯೋಗಳನ್ನು ನೀವು ಚೆಕ್ ಮಾಡಿದರೆ ಗೊತ್ತಾಗುತ್ತೆ. ವಾಯ್ಸ್ ನೋಟ್ ಕೂಡ ಅದರಲ್ಲಿದೆ, ಅಂದರೆ ವೀಡಿಯೋದ ಲಾಸ್ಟಲ್ಲಿ ಎಂಡಲ್ಲಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಕೂಡ ನಾನು ಮಾಡಿರುವಂತಹ ವೀಡಿಯೋ ಇದೆ. ಚೆಕ್ ಮಾಡಿ ನೀವು ಜಾಯಿನ್ ಆಗ್ಬೋದು. ಇನ್ನೊಂದು 1 ವೀಕ್ವರೆಗೆ, 1 ವೀಕ್ ಅಲ್ಲ ಅನ್ಸುತ್ತೆ ಇವತ್ತು, ಇನ್ನೊಂದು ವೀಕ್ವರೆಗೆ ನಿಮಗೆ ಅವಕಾಶ ಇರುತ್ತೆ ಜಾಯಿನ್ ಆಗೋದಕ್ಕೆ, ಓಕೆನಾ. ಅಷ್ಟರ ಮೇಲೆ ಅವಕಾಶ ಇರೋದಿಲ್ಲ. ಈ ಒಂದು ಕ್ಲಾಸ್ನ ನೆಕ್ಸ್ಟು ಯಾವಾಗ ಕಂಡಕ್ಟ್ ಮಾಡ್ತೀನಿ ಅನ್ನೋದು ಕೂಡ ನಿಮಗೆ ಗೊತ್ತಿರೋದಿಲ್ಲ. ಸೊ ಇವಾಗ ಕಂಡಕ್ಟ್ ಮಾಡಿದ್ದೀನಿ, ಮಿಸ್ ಮಾಡ್ಕೊಳ್ದೇನೆ ಜಾಯಿನ್ ಆಗಿ. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಯೂನಿವರ್ಸಿಗೆ ಥ್ಯಾಂಕ್ ಯು ಹೇಳಿ. ಈ ಒಂದು ರೀಡಿಂಗ್ ನಿಮ್ಮವರೆಗೆ ತಲುಪಿಸಿದ್ದಕ್ಕೆ ಯೂನಿವರ್ಸಿಗೆ ಎಷ್ಟು ನೀವು ಕೃತಜ್ಞರಾಗಿರ್ತೀರ, ಎಷ್ಟು ಗ್ರ್ಯಾಟಿಟ್ಯೂಡ್ನ ಹೇಳ್ತೀರಾ, ಅಷ್ಟು ನಿಮಗೆ ಪಾಸಿಟಿವ್ ಆಗಿ ನಿಮ್ಮ ಲೈಫಲ್ಲಿ ಚೇಂಜಸ್ನ ನೋಡ್ತಾ ಹೋಗ್ತೀರಾ. ಹಾಗೆ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ತಿಳಿಸ್ತೀರಾ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಲ್ಲಿ 3 ಸಲ ಫೀಲ್ ಮಾಡ್ತಾ ಹೇಳಿ. ಓಕೆ, ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಬರ್ತಿರುವಂಥದ್ದು, ನೀವು ತುಂಬಾ ಡಿಸ್ಟರ್ಬ್ ಆಗಿದ್ದೀರಾ, ನಿಮ್ಮ ಮನಸ್ಸಿನ ಸ್ಥಿತಿ ತುಂಬ ಕುಗ್ಗಿ ಹೋಗಿದೆ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ನಿಮ್ಮ ಹಾಗೂ ನಿಮ್ಮ ಪರ್ಸನ್ ಮಧ್ಯೆ, ಇಬ್ಬರ ಮಧ್ಯನೂ ಒಂದು ಸ್ಟ್ರಾಂಗ್ ಕನೆಕ್ಷನ್ ಇರುವಂತಹ ಒಂದು ಎನರ್ಜಿ ಇದೆ. ಸೋಲ್ ಕನೆಕ್ಷನ್, ಬಾಂಡಿಂಗ್ ಇರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯ ಆ ಒಂದು ಎಮೋಷ್ನಲ್ ಕನೆಕ್ಷನ್ ತುಂಬ ಸ್ಟ್ರಾಂಗ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನಿಮ್ಮ ಎನರ್ಜಿಲೂ ಹಾಗೆ ನಿಮ್ಮ ಪರ್ಸನ್ ಎನರ್ಜಿಯಲ್ಲೂ ಇಬ್ಬರಲ್ಲೂ ಕೂಡ ಸ್ವಲ್ಪ ಗೊಂದಲಗಳಿದೆ ಈ ಒಂದು ಪ್ರೀತಿಯಲ್ಲಿ ಅನ್ನುವಂಥ ಒಂದು ಎನರ್ಜಿ ಇದೆ. ಹಾಗಾಗಿ ಇಲ್ಲಿ ನಿಮ್ಮಿಬ್ಬರ ಮಧ್ಯ ಮೌನ ಜಾಸ್ತಿ ಕಾಣಿಸ್ತಾ ಇದೆ. ಅನ್ಸ್ಪೋಕನ್ ಫೀಲಿಂಗ್ಸ್ ಇಲ್ಲಿ ತುಂಬ ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಹೇಳದೆ ಉಳಿದಿರುವಂತಹ ಮಾತುಗಳು ಮನಸ್ಸಲ್ಲೇ ಇಟ್ಕೊಂಡಿದ್ದೀರಾ, ಅವ್ರಿಗೆ ಹರ್ಟ್ ಬಿಡುತ್ತೆ, ಅವ್ರಿಗೆ ಬೇಜಾರಾಗುತ್ತೆ ಅಂತ ಹೇಳಿಬಿಟ್ಟು ಯಾವುದೇ ಮಾತನ್ನು ನೀವು ಹೇಳ್ದೇನೆ ಮನಸ್ಸಲ್ಲೇ ಇಟ್ಕೊಂಡಿರೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ನೀವು ನಿಮ್ಮ ಪರ್ಸನ್ ಬಗ್ಗೆ ಫೀಲ್ ಮಾಡ್ತಾ ಇದ್ದೀರಾ. ಒಂದಷ್ಟು ಪ್ರಶ್ನೆಗಳು ನಿಮಗೆ ಇಲ್ಲಿ ಬರ್ತಾ ಇದೆ, ಯೋಚನೆಗಳು ಜಾಸ್ತಿ ಆಗ್ತಿದೆ. ಅವ್ರಿಗೆ ನಿಜವಾಗ್ಲೂ ನನ್ನ ಮೇಲೆ ಫೀಲಿಂಗ್ಸ್ ಇದೆಯಾ ಅನ್ನೋಂಥ ಪ್ರಶ್ನೆ ಬರ್ತಾ ಇದೆ. ಅವ್ರು ಮತ್ತೆ ನನ್ನ ಜೊತೆ ಮಾತಾಡ್ತಾರ ಅನ್ನೋಂಥ ಪ್ರಶ್ನೆ ನಿಮ್ಮಲ್ಲಿ ಬರ್ತಾ ಇದೆ. ನನ್ನನ್ನು ಮಿಸ್ ಮಾಡ್ಕೊಳ್ತಿರ್ಬೋದಾ ಅನ್ನೋಂಥ ಪ್ರಶ್ನೆ ನಿಮ್ಮಲ್ಲಿ ಬರ್ತಾ ಇದೆ. ಇದಕ್ಕೆಲ್ಲದಕ್ಕೂ ಆನ್ಸರ್ ನಿಮಗೆ ಹೌದು, ನಿಮ್ಮ ಪರ್ಸನ್ ನಿಮ್ಮನ್ನು ನಿಜವಾಗ್ಲೂ ಮಿಸ್ ಮಾಡ್ಕೊಳ್ತಿದ್ದಾರೆ. ನಿಮ್ಮ ಜೊತೆ ಮತ್ತೆ ಮಾತಾಡ್ತಾರೆ ಅಂದರೆ ಮಾತಾಡುವಂತಹ ಮನಸ್ಸು ಕೂಡ ಅವರಿಗಿದೆ. ಹಾಗೆಯೇ ಇಲ್ಲಿ ಫೀಲಿಂಗ್ಸ್ ನಿಮ್ಮ ಮೇಲೆ ಇದೆಯಾ ಅಂತ ಹೇಳಿದಾಗ ಖಂಡಿತವಾಗಿಯೂ ಇದೆ ಇಲ್ಲಿ. ಓಕೆ, ಅವರ ಎನರ್ಜಿಯಲ್ಲಿ ಅವ್ರು ಇನ್ನೂ ಕೂಡ ನಿಮ್ಮನ್ನು ಬಿಟ್ಟಿಲ್ಲ. ನಿಮ್ಮ ನೆನಪುಗಳು ಅವ್ರಿಗೆ ಇನ್ನೂ ಕೂಡ ಮನಸ್ಸಲ್ಲೇ ಬರ್ತಾ ಇರುವಂಥ ಎನರ್ಜಿ ಇದೆ. ಅವರ ಈಗಿನ ಪರಿಸ್ಥಿತಿಯಲ್ಲಿ ಅವರ ಎನರ್ಜಿಲಿ ಕನೆಕ್ಟ್ ಮಾಡಿದಾಗ ಈಗೋ ಕಾರಣದಿಂದ ಅವ್ರು ನಿಮ್ಮನ್ನು ಮಾತಾಡಿಸ್ತಾ ಇಲ್ಲ. ಆ್ಯಂಡ್ ಅವರು ತಮ್ಮ ಭಾವನೆಗಳನ್ನು ಕೂಡ ಸುಲಭವಾಗಿ ತೋರಿಸ್ಕೊಳ್ತಾ ಇಲ್ಲ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಹಾಗೆಯೇ ಇಲ್ಲಿ ನಿಮ್ಮ ಪರ್ಸನಿಗೆ ಎಲ್ಲೋ ಒಂದು ಕಡೆ ನಿಮ್ಮನ್ನು ಕಳ್ಕೊಂಡ್ಬಿಡ್ತೀನಿ ಅಂತ ಭಯ ಇದೆ. ಈಗೋ ಜೊತೆಗೆ ಅವರಿಗೆ ಕಳ್ಕೊಳ್ತೀನಿ ಅನ್ನೋಂಥ ಭಯನೂ ಇದೆ. ಯಾಕಂದರೆ ಇಲ್ಲಿ ನೀವೆಲ್ಲಾದರೂ ಕೈ ತಪ್ಪು ಹೋಗ್ಬಿಡ್ತೀರೇನೋ ಅನ್ನೋಂತಹ ಭಯ ಅವರಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ ಇಲ್ಲಿ. ನಿಮ್ಮಿಬ್ಬರ ನಡುವೆ ಇಲ್ಲಿ ಸೈಲೆನ್ಸ್ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ಆ ಒಂದು ಎನರ್ಜಿ ಲೆವೆಲ್ ಇರ್ಬೋದು, ಆ ಕನೆಕ್ಷನ್ ಲೆವೆಲ್ ಇನ್ನೂ ಕೂಡ ಕಟ್ಟಾಗಿಲ್ಲ. ಕನೆಕ್ಷನ್ ಏನಿದೆ ತುಂಬಾ ಸ್ಟ್ರಾಂಗಾಗಿ ಕಾಣಿಸ್ತದೆ ನಿಮ್ಮಿಬ್ಬರ ಮಧ್ಯ. ಓಕೆನಾ, ನಿಮ್ಮ ಪರ್ಸನ್ ಎಲ್ಲ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿಯಾಗಿ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ.
ನಿಮ್ಮ ಸ್ಟೇಟಸ್ ಆಗಿರಬಹುದು ಅಥವಾ ಸ್ಟೋರೀಸ್ ಆಗಿರ್ಬೋದು ಅಥವಾ ನೀವೇನಾದರೂ ಪೋಸ್ಟ್ ಮಾಡ್ತೀರಾ ಅಥವಾ ನೀವೇನು ಫೋಟೋ ಅಪ್ಡೇಟ್ ಮಾಡ್ತೀರಾ, ಫೋಟೋಸ್ ಹಾಕ್ತಾ ಇರ್ತೀರಾ, ಪ್ರತಿಯೊಂದನ್ನು ಕೂಡ ನಿಮ್ಮ ಪರ್ಸನ್ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಡೈರೆಕ್ಟಾಗಿ ಮಾತಾಡೋದಕ್ಕಿಂತ ಸ್ಟೇಟಸಲ್ಲಿ ಮಾತಾಡೋದು ಜಾಸ್ತಿ ಕಾಣಿಸ್ತಾ ಇದೆ ಇಲ್ಲಿ. ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಓಕೆ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮಗೆ ಇಲ್ಲಿ ಇವ್ರ ಬಗ್ಗೆ ತುಂಬ ಆಲೋಚನೆಗಳು ಜಾಸ್ತಿ ಆಗ್ತಿದೆ. ನೀವು ಇವ್ರ ವಿಷಯದಲ್ಲಿ ಟ್ರೂ ಆಗಿದ್ರಿ, ಬಟ್ ಅವರೆಲ್ಲೋ ಒಂದು ಕಡೆ ನಿಮ್ಮ ವಿಷಯದಲ್ಲಿ ಟೈಮ್ ಪಾಸ್ ಥರ, ಅಂದರೆ ಟೈಮ್ ಪಾಸ್ ಅಂತ ಹೇಳಿದ್ರೆ ಅಷ್ಟೊಂದು ಸೀರಿಯಸ್ ಇರಲಿಲ್ಲ ಈ ಪ್ರೀತಿಯಲ್ಲಿ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ನಾವು ಇವಾಗ ಅವರಿಗೆ ಗೊತ್ತಾಗ್ತಿರುವಂಥದ್ದು, ನಿಮ್ಮಿಂದ ದೂರ ಆದಮೇಲೆ ಎಲ್ಲೋ ಒಂದು ಕಡೆ ಈ ವ್ಯಕ್ತಿ ವಿಷಯದಲ್ಲಿ ನಾನು ತಮಾಷೆ ಮಾಡಿಬಿಟ್ನಾ ಅಥವಾ ಸೀರಿಯಸ್ ಆಗಿ ತೊಗೊಂಡಿಲ್ಲ, ಇವ್ರನ್ನ ಎಲ್ಲೋ ಒಂದು ಕಡೆ ಗ್ರಾಂಟೆಡ್ ಆಗಿ ತೊಗೊಂಡ್ಬಿಟ್ಟೆ ಅನ್ನೋಂಥ ಫೀಲ್ ನಿಮ್ಮ ಪರ್ಸನಿಗೆ ಆಗ್ತಾ ಇದೆ ಈಗ ಕರೆಂಟ್ ಎನರ್ಜಿಯಲ್ಲಿ. ಹಾಗೆ ಈ ಒಂದು ರೀಡಿಂಗ್ನ ಯಾರು ನೋಡ್ತಾ ಇರಬಹುದು ಅಂತ ಚೆಕ್ ಮಾಡಿದಾಗ ಎಲ್ ಲೆಟರ್, ಎ ಲೆಟರ್, ಕೆ ಲೆಟರ್, ಡಿ ಲೆಟರ್, ಎನ್ ಲೆಟರ್, ವಿ ಲೆಟರ್, ಎಸ್, ಪಿ, ಐ, ಜೆ, ಜಿ, ಕೆ, ಎಲ್, ಎಂ, ಬಿ, ವೈ, ವಿ ಲೆಟರ್. ಡೇಟ್ ಆಫ್ ಬರ್ತ್ 19, 12, 6, 15, 21, 8, 18. ಓಕೆ, ರಾಶಿಗಳು ತುಲಾ ರಾಶಿ ಬರ್ತಿದೆ, ಮಕರ, ಮೀನ, ವೃಷಭ, ಧನಸ್ಸು, ಮೇಷ, ಸಿಂಹ ರಾಶಿ. ನಿಮ್ಮ ಹಾಗೂ ನಿಮ್ಮ ಪರ್ಸನ್ ಅವರ ಲಾಸ್ಟ್ ಮೊಬೈಲ್ ನಂಬರ್ ಇಲ್ಲಿ ಆ್ಯಕ್ಟ್ ಆಗ್ತಿರುವಂಥದ್ದು 555 ಬರ್ತಾ ಇದೆ, 55 ಬರ್ತಾ ಇದೆ, 52 ಬರ್ತಾ ಇದೆ, 77 ಬರ್ತಿದೆ, 11 ಬರ್ತಿದೆ. ನಿಮ್ಮ ಅಥವಾ ನಿಮ್ಮ ಪರ್ಸನ್ ಮೊಬೈಲ್ ನಂಬರಲ್ಲಿ 111 ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ 78 ಇರುವಂಥದ್ದು, 51 ಇರುವಂಥದ್ದು, 22 ಇಲ್ಲಿ ಕಂಟಿನ್ಯೂ ನಂಬರ್ 231 ಅಥವಾ 321 ಅಥವಾ 786 ಈ ಥರ ಇರುವಂಥ ನಂಬರ್ ಇದೆ ಇಲ್ಲಿ. ಓಕೆ, ಚೆಕ್ ಮಾಡೋಣ ನೆಕ್ಸ್ಟು ಟ್ಯಾರೋಲಿ ಏನು ಬರುತ್ತೆ ಅಂತ. ಓಕೆ, ಯಾರೆಲ್ಲ ಕ್ಲಾಸಿಗೆ ಜಾಯ್ನ್ ಆಗಿದ್ದೀರಾ ನಿಮ್ಮನ್ನು ಗ್ರೂಪಿಗೆ ಆ್ಯಡ್ ಮಾಡಿದ್ದೀನಿ. ಸೊ ಚೆಕ್ ಮಾಡಿ ಒಂದ್ಸಲ ಯಾರು ಕ್ಲಾಸಿಗೆ ಜಾಯ್ನ್ ಆಗಿ ಗ್ರೂಪಲ್ಲಿಲ್ಲ ಅದನ್ನು ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಸೊ ಆಲ್ಮೋಸ್ಟ್ ಸ್ಟೇಟಸಲ್ಲೂ ಕೂಡ ಅಪ್ಡೇಟ್ ಮಾಡಿದ್ದೀನಿ. ಸೊ ಕೆಲವೊಬ್ಬರು ಸ್ಟೇಟಸನ್ನು ನೋಡದೇ ಇದ್ದವರಿಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ದ ಚಾರಿಯೇಟ್ ಬರ್ತಾ ಇದೆ, ಜಸ್ಟಿಸ್ ಕಾರ್ಡ್ ಬರ್ತಾ ಇದೆ, ಟೆಂಪರೆನ್ಸ್ ಕಾರ್ಡ್ ಬರ್ತಾ ಇದೆ, 9 ಆಫ್ ಪೆಂಟಿಕಲ್, 9 ಆಫ್ ವ್ಯಾಂಡ್ಸ್, Queen of Swords, the Hierophant, the Moon ಕಾರ್ಡ್ ಬರ್ತಾ ಇದೆ. ಓಕೆ, ಬಾಟಮ್ ಆಫ್ ದ ಕಾರ್ಡ್ 5 ಆಫ್ Swords. ಓಕೆ, ನೈಸ್. ಇಲ್ಲಿ ನೋಡಬಹುದು ಜಸ್ಟಿಸ್ ಕಾರ್ಡ್ ಕೂಡ ಇದೆ. ಓಕೆ, ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಸೈಲೆನ್ಸ್ ಜಾಸ್ತಿ ಇದೆ, ಮೌನ ಜಾಸ್ತಿ ಕಾಣಿಸ್ತಾ ಇದೆ ನಿಮ್ಮಿಬ್ಬರು ಎನರ್ಜಿಯಲ್ಲಿ. ಹಾಗೆಯೇ ಇಲ್ಲಿ ನೀವು ಅವರಿಗೆ ತುಂಬ ಟ್ರೂ ಲವ್ನ ಕೊಟ್ಟಿರೋವಂಥ ಒಂದು ಎನರ್ಜಿ ಇದೆ. ಅಂದರೆ ನೀವು ತುಂಬ ಪ್ಯೂರ್ ಹಾರ್ಟಿಂದ ಪ್ರೀತಿನ ಕೊಟ್ಟಿದ್ದೀರಾ. ಆ್ಯಂಡ್ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ತುಂಬಾ ಟ್ರೂ ಲವ್ ಆ್ಯಂಡ್ ಪ್ಯೂರ್ ಲವ್ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ.
ಆ್ಯಂಡ್ ಇಲ್ಲಿ ನೀವು ಯಾರನ್ನೇ ಆಗಿರ್ಬೋದು, ಈ ವ್ಯಕ್ತಿನೇ ಅಂತಲ್ಲ, ಯಾವುದೇ ವ್ಯಕ್ತಿನ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಪೇರೆಂಟ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಯಾರನ್ನೇ ಆಗಿರ್ಬೋದು, ನೀವು ಒಂದು ಲವ್ ಮಾಡ್ತಿದ್ದೀರಾ ಅಂದರೆ ಪ್ರೀತಿ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದನ್ನು ಸಂಪೂರ್ಣ ಮನಸ್ಸಿಂದ ಕೊಡ್ತೀರಾ. ಯಾವುದೇ ರೀತಿಯಾದಂಥ ಅದರಲ್ಲಿ ಇಷ್ಟೇ ಅವ್ರಿಗೆ ಪ್ರೀತಿ ಕೊಡಬೇಕು, ಭೇದ ಭಾವ ಮಾಡುವಂತಹ ಮನಸ್ಥಿತಿ ನಿಮ್ಮಲ್ಲಿಲ್ಲ. ಓಕೆನಾ? ಇಲ್ಲಿ ಶತ್ರುಗಳನ್ನು ಕೂಡ ನೀವು ಮಿತ್ರಂತರ ನೋಡುವಂತಹ ಮನೋಭಾವ ನಿಮ್ಮಲ್ಲಿದೆ. ಹಾಗೆಯೇ ಇಲ್ಲಿ ಅನೇಕ ಬಾರಿ ತುಂಬ ಸಲ ಇಲ್ಲಿ ನಿಮ್ಮ ಪ್ರೀತಿಯನ್ನು ಜನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಆ್ಯಂಡ್ ನಿಮ್ಮ ಪ್ರೀತಿನ ತುಂಬ ಜನ ಮಿಸ್ಯೂಸ್ ಮಾಡ್ಕೊಂಡಿರೋವಂಥ ಒಂದು ಎನರ್ಜಿ ಕೂಡ ಇದೆ. ಈ ವ್ಯಕ್ತಿ ಜೊತೆಗೆ ನಿಮಗೆ ಕನೆಕ್ಷನ್ಗಿಂತ ಮುಂಚೆ ಒಂದು ವ್ಯಕ್ತಿ ಜೊತೆಗೆ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ರಿ, ಆ ವ್ಯಕ್ತಿನೂ ಎಲ್ಲೋ ಒಂದು ಕಡೆ ನಿಮಗೆ ಚೀಟ್ ಮಾಡಿದ್ರು, ಮೋಸ ಮಾಡಿದ್ರು ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಹಾಗೆಯೇ ಇಲ್ಲಿ ನೋಡ್ಬೋದು, ಈ ರೀಡಿಂಗ್ ನೋಡ್ತಿರೋರಂಥ ಕೆಲವೊಬ್ಬರಿಗೆ ಪಾಸ್ಟಲ್ಲಿ ತುಂಬ ನೋವಾಗಿದೆ ಅನ್ನೋಂಥ ಒಂದು ಎನರ್ಜಿ ರಿಪೀಟ್ ಆಗಿ ಬರ್ತಿದೆ. ನೀವು ರಾತ್ರಿ ಹೊತ್ತು ತುಂಬ ಅಳ್ತೀರಾ, ನೀವು ನಿದ್ದೆ ಸರಿಯಾಗಿ ಮಾಡಲ್ಲ, ಹಳೆದನ್ನೆಲ್ಲ ನೆನ್ಪು ಮಾಡ್ಕೊಂಡು ಅಳೋದು ನೋಡ್ಬೋದು. 5 ಆಫ್ ಸಾರ್ಟ್ಸ್ ಬರ್ತಿರೋದ್ರಿಂದ ಹಳೆದೆಲ್ಲ ನೆನ್ಪು ಮಾಡ್ಕೊಂಡು ಅಳ್ತೀರಾ. ಈ ಹಳೆ ನೆನಪಿನ ಜೊತೆಗೂ ಈಗ ಆಗ್ತಿರೋಂಥ ರಿಲೇಷನ್ಶಿಪ್ಪಲ್ಲೂ ನೋವಾಗ್ತಿದೆ. ಎರಡನ್ನೂ ಕೂಡ ಎಲ್ಲೋ ಒಂದು ಕಡೆ ಜಾಯಿಂಟ್ ಮಾಡಿಕೊಂಡು ನೋವು ತಿಂತಿರೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಈ ಒಂದು ಎನರ್ಜಿಯಲ್ಲಿ ಯಾಕೆ ಈ ಕನೆಕ್ಷನ್ ಇಷ್ಟು ಕಷ್ಟ ಕೊಡ್ತಿದೆ ಅಂತ ಹೇಳಿ ಯೋಚಿಸ್ತಾ ಇದ್ದೀರಾ ನೀವು. ಈ ರಿಲೇಷನ್ಶಿಪ್ಪಲ್ಲೂ ಇದೇ ಥರ ಆಗ್ತಿದೆ, ಪಾಸ್ಟಲ್ಲೂ ನಾನು ಕಣ್ಣೀರು ಹಾಕ್ತಾ ಇದ್ದೆ, ಪ್ರತಿಯೊಂದು ಕೂಡ ನಿಮಗಿಲ್ಲಿ ತುಂಬ ಹರ್ಟ್ ಆಗ್ತಾ ಇರುವಂತಹ ಒಂದು ಎನರ್ಜಿಲಿ ಬರ್ತಾ ಇದೆ. ಯೂನಿವರ್ಸ್ ನಿಮಗೆ ಹೇಳ್ತಿರೋದು ಒಂದೇ ಒಂದು ಮಾತು ಏನು ಅಂತ ಹೇಳಿದ್ರೆ, ಅಲ್ಲಿ ಯೂನಿವರ್ಸಿಂದ ಬರ್ತಿರೋಂಥ ಎನರ್ಜಿ ಏನು ಅಂತ ಹೇಳಿದ್ರೆ, ಇಲ್ಲಿ ಈ ಸಂಬಂಧ ನಿಮಗೊಂದು ದೊಡ್ಡದಾಗಿರುವಂತಹ ಪಾಠ ಕಲಿಸ್ಲಿಕ್ಕೆ ಬಂದಿದೆ ಅನ್ನೋಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಿದೆ. ಪಾಸ್ಟಲ್ಲೂ ಕೂಡ ನಿಮಗೆ ಏನೋ ಒಂದು ಪಾಠ ಲೆಸನ್ ಕಲಿಸಿದೆ, ಬಟ್ ನೀವು ಅದನ್ನು ಕಲ್ತಿಲ್ಲ. ನೀವು ಅದನ್ನು ಎಲ್ಲೋ ಒಂದು ಕಡೆ ದ್ವೇಷ ಥರ ಅಥವಾ ಅದನ್ನು ಮರ್ತು ಬಿಟ್ಟಿದ್ದೀರಾ, ಅಥವಾ ನಿಮ್ಮದೇ ಮಿಸ್ಟೇಕ್ ಅಂತ ನೀವು ಅದನ್ನು ಒಪ್ಕೊಂಡು ಎಲ್ಲೋ ಒಂದು ಕಡೆ ಬಿಟ್ಟಿರೋವಂಥ ಒಂದು ಎನರ್ಜಿ ಇದೆ. ಸೊ ಇಲ್ಲಿ ಎನರ್ಜಿ ನೋಡಿದಾಗ ಇಲ್ಲಿ ನಿಮಗೆ ಪಾಠ ಕಲಿಸ್ಲಿಕ್ಕೋಸ್ಕರನೇ ರಿಪೀಟ್ ಆಗಿ ಒಂದೇ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಾ ಇರೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನೀವು ಪಾಠ ಕಲಿತಾ ಇಲ್ಲ. ಸೊ LKG ಪಾಸ್ ಆದರೆ ನಿಮಗೆ UKGಗೆ ಕಳಿಸ್ತಾರೆ ಅಲ್ವಾ? UKGಲಿ LKGಲೇ ಪಾಸ್ ಆಗಿಲ್ಲ ಅಂದರೆ UKG ನಿಮಗೆ ಹೇಗೆ ಬಿಡ್ತಾರೆ? ಅಲ್ಲೇ ಕೂರಿಸ್ತಾರೆ ಅಲ್ವಾ? ಸೊ ಅದೇ ಥರ ನಿಮಗೆ ಇಲ್ಲಿ ಆಗ್ತಿರೋದು. ನಿಮ್ಮ ಲೈಫಲ್ಲಿ ಪಾಸ್ಟ್ ವ್ಯಕ್ತಿ ಜೊತೆಗೆ ನೀವು ಏನನ್ನ ನೋಡಿದ್ದೀರಾ ಅದನ್ನು ರಿಪೀಟಾಗಿ ಈ ವ್ಯಕ್ತಿ ಜೊತೆಗೂ ನೀವು ಇಲ್ಲಿ ನೋಡ್ತಾ ಇರುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ಸ್ಟ್ರಾಂಗ್ ಎನರ್ಜಿ ಬರ್ತಿರೋದು ಕ್ವೀನ್ ಆಫ್ ಸಾರ್ಟ್ಸ್ ಬರ್ತಿದೆ. ಆ್ಯಂಡ್ ಇಲ್ಲಿ ದ ಚಾರಿಯಟ್ ಕಾರ್ಡ್ ಕೂಡ ಬರ್ತಿದೆ. ಆ್ಯಂಡ್ ಜಸ್ಟಿಸ್ ಕಾರ್ಡ್ ಇಲ್ಲಿ ಸೆಕೆಂಡ್ ಕಾರ್ಡ್ ಬರ್ತಿರೋದ್ರಿಂದ ಇಲ್ಲಿ ಒಂದು ಸ್ಟ್ರಾಂಗ್ ಆಗಿ ರಿಯೂನಿಯನ್ ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿರುವಂಥ ಒಂದು ಎನರ್ಜಿ ಇದಾಗಿದೆ. ಆದರೆ ಕೆಲವರಿಗೆ ಮತ್ತೆ ನಿಮ್ಮ ಪರ್ಸನ್ ನಿಮ್ಮನ್ನು ಸಂಪರ್ಕ ಮಾಡಬಹುದು, ಆ್ಯಂಡ್ ಇಲ್ಲಿ ಮೆಸೇಜ್ ಕೂಡ ಮಾಡಬಹುದು, ಅಥವಾ ಅಚಾನಕ್ಕಾಗಿ ನಿಮ್ಮ ಜೊತೆಗೆ ಮಾತಾಡುವಂಥ ಪ್ರಯತ್ನವನ್ನು ಕೂಡ ಮಾಡಬಹುದು ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಆ್ಯಂಡ್ ಇಲ್ಲಿ ಓಕೆ, ಇಲ್ಲಿ ನಿಮಗೆ ಬರ್ತಿರುವಂಥ ಒಂದು ಗೈಡೆನ್ಸ್ ಏನು ಅಂತ ಹೇಳಿದ್ರೆ, ಆ ವ್ಯಕ್ತಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ, ಆ ವ್ಯಕ್ತಿ ನಿಮ್ಮ ಜೊತೆ ಮಾತಾಡಿದ ತಕ್ಷಣ ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನ ಮರಿಬೇಡಿ. ತುಂಬ ಜನ ಏನು ಮಾಡ್ತಾರೆ, ಆ ವ್ಯಕ್ತಿ ಬಂದ ತಕ್ಷಣ ತುಂಬ ಅವೈಲೇಬಲ್ ಆಗಿರ್ತೀರ ಆ ವ್ಯಕ್ತಿ ಜೊತೆಗೆ. ಅಂದರೆ ಎನಿ ಟೈಮ್ ಮಾತಾಡ್ಸೋದಕ್ಕೆ, ಎನಿ ಟೈಮ್ ನೀವು ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿರೋದಕ್ಕೆ ತುಂಬ ಅವೈಲೇಬಲ್ ಆಗಿ ಎನಿ ಟೈಮ್ ಅವರು ಮೆಸೇಜ್ ಮಾಡಿದ ತಕ್ಷಣ ಪಟ್ ಅಂತ ರಿಪ್ಲೈ ಮಾಡೋದು, ಪಟ್ ಅಂತ ಕಾಲ್ ರಿಸೀವ್ ಮಾಡೋದು. ಸೊ ನಿಮ್ಮ ಒಂದು ಸೆಲ್ಫ್ ರೆಸ್ಪೆಕ್ಟ್ನ ಮರಿಬೇಡಿ ಅನ್ನೋಂಥ ಒಂದು ಎನರ್ಜಿ ನಿಮಗೆ ಇಲ್ಲಿ ಬರ್ತಾ ಇದೆ. ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಮರ್ತು ಬಿಟ್ಟು ತುಂಬ ಅವೈಲೇಬಲ್ ಆಗಿ ಇರಬೇಡಿ ಅನ್ನೋಂಥ ಒಂದು ಮೆಸೇಜ್ ನಿಮಗೆ ಇಲ್ಲಿ ಬರ್ತಾ ಇದೆ. ಹಾಗೆಯೇ ಇಲ್ಲಿ ಓಕೆ, ಈ ಕನೆಕ್ಷನಲ್ಲಿ ಡಿವೈನ್ ಟೈಮಿಂಗ್ ಕೂಡ ತುಂಬಾ ಮುಖ್ಯ ಆಗಿರುವಂತಹ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಿದೆ. ಓಕೆನಾ? ಓಕೆ, ಕೆಲವೊಂದಷ್ಟು ಸತ್ಯಗಳು ಕೂಡ ನಿಮಗೆ ಗೊತ್ತಾಗುವಂಥದ್ದು ಕೂಡ ಇದೆ ಇಲ್ಲಿ. ಸರಿಯಾದ ಸಮಯದಲ್ಲಿ ಕೆಲವೊಂದಷ್ಟು ಸತ್ಯಗಳು ಕೂಡ ಹೊರಗೆ ಬರುತ್ತೆ. ಆ ಸತ್ಯಗಳು ಕೂಡ ನಿಮಗೆ ರಿಯಲೈಸೇಷನ್ ಆಗುತ್ತೆ ಆ್ಯಂಡ್ ಗೊತ್ತಾಗುತ್ತೆ ಅನ್ನೋಂಥ ಒಂದು ಎನರ್ಜಿ ಕೂಡ ಬರ್ತಿದೆ ಇಲ್ಲಿ. ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ದ ಮೂನ್ ಕಾರ್ಡ್ ಬರ್ತಿದೆ. ಸೊ ನಿಮ್ಮ ಪರ್ಸನ್ ಈಗ ಕನ್ಫ್ಯೂಷನ್ ಸ್ಟೇಜಲ್ಲಿ ಇರುವಂತಹ ಒಂದು ಎನರ್ಜಿ ಇದೆ. ಅವರ ಜೀವನದಲ್ಲಿ ಕೆಲವೊಂದಷ್ಟು ಒತ್ತಡಗಳು, ಸ್ಟ್ರೆಸ್ಗಳು ಜಾಸ್ತಿ ಇದೆ, ಕುಟುಂಬದಲ್ಲಿ ಸಮಸ್ಯೆಗಳು ಜಾಸ್ತಿ ಇದೆ, ಫೈನಾನ್ಷಿಯಲಿ ಟೆನ್ಷನ್ ಕೂಡ ಇದೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಓಕೆ, ಇದರ ಪರಿಣಾಮನೇ ಇಲ್ಲಿ ನಿಮ್ಮ ಕನೆಕ್ಷನ್ ಮೇಲೆ ಬೀಳ್ತಾ ಇರುವಂಥದ್ದು. ಈ ಎಲ್ಲ ಸಮಸ್ಯೆಗಳನ್ನ ನಿಮ್ಮ ಪ್ರೀತಿ ಮೇಲೆ, ನಿಮ್ಮ ಮೇಲೆ ಅದನ್ನು ರಿಯಾಕ್ಷನ್ ತೋರಿಸ್ತಾ ಇದ್ದಾರೆ. ಅಂದರೆ ಅವರಿಗಿರೋ ಸಮಸ್ಯೆ ಎಲ್ಲ ತೊಗೊಂಬಂದು ನಿಮ್ಮ ತಲೆ ಮೇಲೆ ಹಾಕ್ತಾ ಇದ್ದಾರೆ. ನೀನೇ ಏನೋ ಮಾಡಿದೆ, ನೀವೇನು ಮಾಡದೇ ಇದ್ರು ನೀನೇ ಏನೋ ಮಾಡ್ತೇನೆ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಬಂದು ಜಗಳ ಮಾಡೋದು ಅಥವಾ ನಿಮ್ಮ ಹತ್ರ ಮನಸ್ತಾಪ ಮಾಡ್ಕೊಳ್ಳೋದು ನಿಮ್ಮ ಪರ್ಸನ್ ಈಗ ಮಾಡ್ತಾ ಇರೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಆದರೆ ಇಲ್ಲಿ ನೋಡಬಹುದು, ಅವರ ಹೃದಯದ ಒಳಗಡೆ ನೀವೊಂದು ಸ್ಪೆಷಲ್ ವ್ಯಕ್ತಿ ಆಗಿದ್ದೀರಾ. ಓಕೆನಾ? ನಿಮ್ಮ ಜೊತೆಗಿದ್ದಂತಹ ಯಾವುದೇ ಕ್ಷಣಗಳನ್ನು ಅವ್ರು ಇಲ್ಲಿ ಮರ್ತಿಲ್ಲ.
ನೆನಪಲ್ಲಿ ಇಟ್ಕೊಂಡಿದ್ದಾರೆ. ಓಕೆ, ನಿಮ್ಮ ನಂಬರ್ನ ಬ್ಲಾಕ್ ಮಾಡಿರ್ಬೋದು ಆ್ಯಂಡ್ ನೀವೇ ಅವ್ರ ನಂಬರ್ನ ಬ್ಲಾಕ್ ಮಾಡಿರುವಂಥ ಒಂದು ಎನರ್ಜಿ ಕೂಡ ಬರ್ತಿದೆ ಇಲ್ಲಿ. ಆದರೂ ಕೂಡ ಈ ಬ್ಲಾಕೇಜಸ್ ಇರ್ಬೋದು, ಬ್ಲಾಕ್ ಮಾಡಿರುವಂಥದ್ದಾಗಿರ್ಬೋದು, ಅಥವಾ ಈ ಒಂದು ಮಾತುಕತೆ, ಸೈಲೆನ್ಸ್, ಡಿಸ್ಟೆನ್ಸ್, ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಯಾವುದು ಕೂಡ ಶಾಶ್ವತ ಅಲ್ಲ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಈ ಎಲ್ಲ ಪ್ರಾಬ್ಲಮ್ಗಳಿಗೂ ಒಂದು ಅಂತ್ಯ ಅನ್ನೋವಂಥದ್ದು ಕೂಡ ಇದೆ. ಇದು ಯಾವುದೂ ಕೂಡ ಶಾಶ್ವತವಾಗಿ ನಿಮ್ಮ ಲೈಫಲ್ಲಿ ಇರುವಂಥದ್ದಲ್ಲ. ಓಕೆನಾ? ಈ ಒಂದು ಸಂಬಂಧದಲ್ಲಿ ಸಮಯ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಪರ್ಫೆಕ್ಟ್ ಟೈಮಿಂಗಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಆ್ಯಂಡ್ ಆ ಒಂದು ಟೈಮ್ನ ನಿಮ್ಮ ಪರ್ಸನ್ಗೆ ಕೊಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಇಲ್ಲಿ ನಿಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದೇ ನಿಮ್ಮ ಪರ್ಸನ್ ಎಲ್ಲ ಒಂದು ಕಡೆ ವೀಕ್ ಆಗ್ತಾ ಇರಬಹುದು. ಓಕೆನಾ? ಸೊ ಆ ಒಂದು ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳುವಂಥ ವ್ಯಕ್ತಿತ್ವ ನಿಮ್ಮ ಪರ್ಸನ್ ಅದನ್ನ ರೂಢಿಸ್ಕೊಳ್ತಾರೆ ಆ್ಯಂಡ್ ಆ ರೀತಿಯಾಗಿ ಬದಲಾಗಿ ನಿಮ್ಮ ಜೀವನಕ್ಕೆ ವಾಪಸ್ ಅವ್ರು ಬರುವಂಥ ಎನರ್ಜಿ ಕೂಡ ಬರ್ತಿದೆ ಇಲ್ಲಿ. ಏಂಜಲ್ ನಂಬರ್ ಕೂಡ ಇಲ್ಲಿ ಫೀಲ್ ಆಗ್ತಿರುವಂಥದ್ದು 111 ಆಗಿರ್ಬೋದು, 222 ಆಗಿರ್ಬೋದು ಆ್ಯಂಡ್ 444 ಎನರ್ಜಿ ಬರ್ತಿದೆ, 777 ಎನರ್ಜಿ ಬರ್ತಿದೆ. ಇದೆಲ್ಲದರ ಸಂಕೇತ ಕೆಲವೊಂದಷ್ಟು ಜನ ಕೇಳ್ತಾರೆ, ಈ ನಂಬರ್ ನೋಡ್ತಾ ಇದ್ದೀನಿ ಏನು ಅರ್ಥ ಅಂತ ಹೇಳ್ಬಿಟ್ಟು. ಆ ಮೂಮೆಂಟಲ್ಲಿ ನೀವೇನು ಥಿಂಕ್ ಮಾಡ್ತಾ ಇರ್ತೀರಾ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಜನರಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಯೂನಿವರ್ಸ್ ನಿಮ್ಮ ಜೊತೆಗಿದೆ ಅನ್ನೋದನ್ನ ನಿಮಗೆ ಸೈನ್ ಮುಖಾಂತರ ತೋರಿಸ್ತಾ ಹೋಗ್ತಾ ಇರುತ್ತೆ. ಓಕೆ, ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ತುಂಬ ಬ್ಲಾಕೇಜಸ್ ಕೂಡ ನಿಮ್ಮಲ್ಲಿ ಇರುವಂಥದ್ದು. ಹಣಕಾಸಿನ ವಿಷಯದಲ್ಲಾಗಿರ್ಬೋದು, ಪ್ರೀತಿ ವಿಷಯದಲ್ಲಾಗಿರ್ಬೋದು, ಪಾಸ್ಟ್ ನೀವು ಮರ್ತಿಲ್ಲ, ಪಾಸ್ಟ್ನ ಟ್ರಾಮಾ ಇನ್ನೂ ನಿಮ್ಮ ಲೈಫಲ್ಲಿದೆ. ಅದನ್ನು ಫಸ್ಟು ಆ ಬ್ಲಾಕೇಜಸ್ನ ರಿಮೂವ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ. ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ಹೀಲಿಂಗ್ ಕಡೆ ಹೆಚ್ಚು ಗಮನ ಕೊಡೋದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಮೆಡಿಟೇಷನ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ ಇಲ್ಲಿ. ಆ್ಯಂಡ್ ಪಾಸಿಟಿವ್ ಅಫರ್ಮೇಷನ್ಸ್ನ ಹೇಳೋದಾಗಿರಲಿ, ಪಾಸಿಟಿವ್ ಆಗಿ ಯೋಚನೆ ಮಾಡುವಂಥದ್ದಾಗಿರಲಿ, ಅಥವಾ ನಿಮ್ಮ ಒಂದು ಸೋಲ್ನ ಶಾಂತವಾಗಿಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ತುಂಬ ನೀವು ಬ್ಯುಸಿ ಆಗ್ತಿದ್ದೀರಾ ಅಥವಾ ಟೆನ್ಷನ್ ಮಾಡಿಕೊಂಡು ಹಳೇದೇನೆ ನೆನ್ಪು ಮಾಡಿಕೊಂಡು ಕೊರಗ್ತಾ ಇರೋವಂಥ ಒಂದು ಎನರ್ಜಿ ಇದೆ. ಆದಷ್ಟು ಅದನ್ನೆಲ್ಲವನ್ನು ಕೂಡ ಅವಾಯ್ಡ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ತುಂಬಾ ಪಾಸಿಟಿವ್ ಆಗಿತ್ತು ಆ್ಯಂಡ್ ಈ ಒಂದು ರೀಡಿಂಗ್ನ ಎನರ್ಜಿ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ತಿಳಿಸ್ತೀರಾ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ. ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಾಗೇನೆ ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ, ಹ್ಯಾಪಿ ಬರ್ತ್ಡೇ ಅಂತೇಳಿ ವಿಶ್ ಮಾಡ್ತಾ, ಹೀಲ್ ಮಾಡ್ತಾ ಆ್ಯಂಡ್ ನಿಮ್ಮೆಲ್ಲ ಸಕಾರಾತ್ಮಕವಾಗಿರುವಂತಹ ಆಸೆ ಕನಸುಗಳು ಆದಷ್ಟು ಬೇಗ ನೆರವೇರಲಿ. ಆ್ಯಂಡ್ ಹಾಗೆಯೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆ ಕನೆಕ್ಟ್ ಆಗೋದನ್ನು ಮರಿಬೇಡಿ. ಕನೆಕ್ಟ್ ಆಗಿ ನನ್ನ ಜೊತೆಗೆ. ಆ್ಯಂಡ್ ಯಾರ ಹತ್ರ ಈ ಒಂದು ರೀಡಿಂಗ್ನ ಶೇರ್ ಮಾಡ್ಕೊಳ್ಬೇಕಂತ ಅನ್ಸುತ್ತೆ ಅವ್ರ ಹತ್ರ ಶೇರ್ ಮಾಡಿಕೊಡಿ. ಲೈಕ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡಿ. ಆ್ಯಂಡ್ ಕ್ಲಾಸಿಗೆ ಆದಷ್ಟು ಬೇಗ ಜಾಯ್ನ್ ಆಗಿ, ಬುಕ್ಕಿಂಗ್ ಕ್ಲೋಸ್ ಆಗುತ್ತೆ. ಸೊ ಹಾಗಾಗಿ ಇನ್ನೂ ನೋಡೋಣ, ಲಾಸ್ಟಿಗೆ ಜಾಯ್ನ್ ಆಗೋಣ, ವೆಯ್ಟ್ ಮಾಡೋಣ ಅಂತೇಳಿ ಕಾಯ್ತಾ ಇರಬೇಡಿ. ಜಾಸ್ತಿ ಹೊತ್ತು, ಜಾಸ್ತಿ ದಿನ, ಬೇಗ ಜಾಯ್ನ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಪ್ರೀತಿ ಸದಾ ಹೀಗೆ ಇರಲಿ. ಗಾಡ್ ಬ್ಲೆಸ್ ಯು ಆಲ್. ನಮಸ್ಕಾರ ಆತ್ಮೀಯರೇ. ನಿಮ್ಮ ಜೀವನದಲ್ಲಿ ಮನಃಶಾಂತಿ ಇಲ್ವಾ? ನೆಗೆಟಿವ್ ಎನರ್ಜಿ, ಆತಂಕ, ಭಯ, ಮನಸ್ಸಿನಲ್ಲಿ ಒಂದಷ್ಟು ಗೊಂದಲಗಳು, ಈ ಎಲ್ಲ ಸಮಸ್ಯೆಗಳಿಂದ ಹೊರಬರಬೇಕು ಅಂತೇಳಿ ನಿಮಗೆ ಯಾವಾಗಾದರೂ ಅನಿಸಿದೆ ಅಂತ ಹೇಳಿದ್ರೆ ನಿಮಗೋಸ್ಕರ ವಿಶೇಷವಾಗಿ ನಾನು ತಂದಿದ್ದೀನಿ 2 ದಿನದ ಆನ್ಲೈನ್ 7 ಚಕ್ರ ಧ್ಯಾನ ಮತ್ತು ಸಾಧನೆ. ಈ ಕ್ಲಾಸ್ ಯಾವಾಗ ನಡೆಯುತ್ತೆ ಅಂತ ಹೇಳಿದ್ರೆ ಮೇ 23, 24ನೇ ತಾರೀಕು ಶನಿವಾರ ಮತ್ತು ಭಾನುವಾರ ಸಂಜೆ 7:05ರಿಂದ 8:30ರವರೆಗೆ ಈ ಒಂದು ಕ್ಲಾಸ್ ನಡೆಯುತ್ತೆ. ಈ ಕ್ಲಾಸಲ್ಲಿ ನೀವು ಏನೆಲ್ಲ ತಿಳ್ಕೊಳ್ತೀರಾ ಅಂತ ಹೇಳಿದ್ರೆ 7 ಚಕ್ರಗಳ ಮಹತ್ವವನ್ನು ತಿಳ್ಕೊಳ್ತೀರಾ, ಚಕ್ರಗಳನ್ನು ಆಕ್ಟಿವೇಟ್ ಮಾಡುವಂತಹ ಸರಳ ವಿಧಾನವನ್ನು ಕೂಡ ಇದರಲ್ಲಿ ತಿಳ್ಕೊಳ್ತೀರಾ. ಅದರ ಜೊತೆಗೆ ಧ್ಯಾನದ ಮೂಲಕ ಪಾಸಿಟಿವ್ ಎನರ್ಜಿನ ಹೆಚ್ಚಿಸುವಂತಹ ಸಾಧನೆಯನ್ನು ಕೂಡ ಇದರಲ್ಲಿ ನೀವು ತಿಳ್ಕೊಳ್ತೀರಾ. ಮನಃಶಾಂತಿ, ಆತ್ಮವಿಶ್ವಾಸ ಮತ್ತೆ ಆಕರ್ಷಣಾ ಶಕ್ತಿ ಹೆಚ್ಚಿಸುವಂತಹ ವಿಧಾನವನ್ನು ಕೂಡ ಇದರ ಜೊತೆಗೆ ಕಲಿತೀರಾ. ಈ ಒಂದು ಸಾಧನೆ ನಿಮ್ಮ ಜೀವನದಲ್ಲಿ ಹೊಸ ಪಾಸಿಟಿವಿಟಿಯನ್ನು ತರುತ್ತೆ. ಧ್ಯಾನ ಮಾಡೋದಕ್ಕೆ ಗೊತ್ತಿಲ್ಲ, ನಾನು ಧ್ಯಾನಕ್ಕೆ ಹೊಸೊಬ್ಬ ಅಂತ ಹೇಳಿದ್ರು ಕೂಡ ಆರಾಮಾಗಿ ಈ ಒಂದು ಕ್ಲಾಸಿಗೆ ನೀವು ಜಾಯಿನ್ ಆಗ್ಬೋದು. ಯಾವುದೇ ರೀತಿಯ ಗೊಂದಲಗಳನ್ನು ಮನಸ್ಸಲ್ಲಿ ಇಟ್ಕೊಳ್ದೇನೆ ನಿಶ್ಚಿಂತೆಯಿಂದ ಈ ಒಂದು ಕ್ಲಾಸಿಗೆ ಜಾಯಿನ್ ಆಗಿ ನಿಮ್ಮ ಆತ್ಮಶಕ್ತಿಯನ್ನು ಎಚ್ಚರಿಸಿಕೊಳ್ಳೋದಕ್ಕೆ ಈ ಒಂದು ಸುಂದರವಾದ ಅವಕಾಶವನ್ನು ಬಳಸ್ಕೊಳ್ಳಿ, ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳಿ. ಜಾಯಿನ್ ಆಗೋದಕ್ಕೆ ಈಗಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರಿಗೆ ವಾಟ್ಸಪ್ ಮಾಡಿ ನಿಮ್ಮ ಸೀಟನ್ನು ಇವತ್ತೇ ಬುಕ್ ಮಾಡ್ಕೊಳ್ಳಿ. ಯಾಕಂತೇಳಿದ್ರೆ ಇದು ಲಿಮಿಟೆಡ್ ಸೀಟ್ ಆಗಿರೋದ್ರಿಂದ, ಹಾಗಾಗಿ ಯಾರಿಗೆ ಈ ಒಂದು
ನಿಮ್ಮ ಸಮಸ್ಯೆಗಳಿಂದ ನಾನು ಹೊರಗೆ ಬರಲೇಬೇಕು ಅಂತ ಅಂದ್ಕೊಂಡಿದ್ದೀರಾ, ನಿಮಗೋಸ್ಕರ ಯೂನಿವರ್ಸ್ ಕಳಿಸಿರುವಂತಹ ಒಂದು ಕ್ಲಾಸ್ ಇದಾಗಿದೆ. ಓಕೆನಾ?